ಎಲ್ಲ ಮುಂದಕ್ಕೆ ರೈತರ ಮಕ್ಳಿಗೆ ಹೆಣ್ ಕೊಡುವಂತ ಹುಡುಕ ಬರೋ ಕಾಲ ಬರ್ತದೆ. ಹಾ. ಈಗ ಸ್ವಲ್ಪ ದೂರ ಐತೆ ಕಾಲ, ದೂರ ಏನಿಲ್ಲ, ಸ್ವಲ್ಪ ಹತ್ರದಲ್ಲಿ ಐತೆ. ಜನ ಇದು ಕಲಿಯುಗ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ ಎತ್ಕೊಳ್ಳೋ ನಿಮ್ಮವೇ ಅಣ್ಣ? ಹಾ, ನಮ್ಮವೇ. ಏನ್ ಬೇರೆ ಹೇಳ್ತಾ ಇದೀರಣ್ಣ? 4.25 ಹೇಳ್ತಾ ಇದೀವಿ. 4.25. 4.25 ಅಣ್ಣ. ಇಷ್ಟೊಂದು ದುಡ್ಡು ಕೊಟ್ಟಿ ನೀವು ದನಗಳು ಕಟ್ತಿರಲ್ಲ, ಏನ್ ಸಮಾಚಾರ? ಏನ್ ಸಮಾಚಾರ ಏನಿಲ್ಲ, ನಮ್ ಸ್ವಂತ ಜಮೀನುಗಳವೆ, ಕಪ್ ಕೆಲಸ ಮಾಡ್ತೀವಿ, ಉಳ್ತೀವಿ, ದುಡಿಮೆ ಮಾಡ್ತವೆ. ಹೌದಾ? ಈಗ ಈಗಿನ ಕಾಲದಲ್ಲಿ ರೈತರ ಮಕ್ಳಿಗೆ ಹೆಣ್ ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ? ಮುಂದಕ್ಕೆ ಅವರೇ ಹುಡುಕ ಬರ್ತಾರೆ. ರೈತರ ಮಕ್ಳಿಗೆ ಯಾರು ಹೆಣ್ ಕೊಡ್ತಾ ಇಲ್ಲ, ಅವರೆಲ್ಲ ಮುಂದಕ್ಕೆ ರೈತರ ಮಕ್ಳಿಗೆ ಹೆಣ್ ಕೊಡುವಂತ ಹುಡುಕ ಬರೋ ಕಾಲ ಬರ್ತದೆ. ಈಗ ಸ್ವಲ್ಪ ದೂರ ಐತೆ ಕಾಲ, ದೂರ ಏನಿಲ್ಲ, ಸ್ವಲ್ಪ ಹತ್ರದಲ್ಲಿ ಐತೆ. ಜನ ಇದು ಕಲಿಯುಗದಲ್ಲೆಲ್ಲ ಮಡಿಕವ್ರೆ, ಇನ್ನೊಂದ್ ಸ್ವಲ್ಪ ಹತ್ರದಲ್ಲಿ ಐತೆ. ಆಮೇಲೆ ರೈತರಿಗೆ ಯಾರಿಗೆ 2 ಎಕರೆ 3 ಎಕರೆ 5 ಎಕರೆ ಜಮೀನ್ ಐತೆ, ಅವ್ರ ಮಕ್ಳುಗಳು ಅವ್ರಾಗ ಅವರೇ ಹುಡುಕವಂಗೆ ಮದುವೆ ಮಾಡ್ಬೇಕು. ಅಮೆರಿಕದಲ್ಲಿ ಒಬಾಮನ ಮಗಳನ್ನ ಮದುವೆ ಮಾಡಿದಾಗ ಎಷ್ಟೋ ಎಮ್ಮೆ ಕೊಟ್ಬಿಟ್ಟು ರೈತರ ಮಗಳನ್ನ ಮದುವೆ ಮಾಡವನೆ. ಆ ಕತೆ ಇಲ್ಲೂ ಆಯ್ತದೆ. ಸ್ವಲ್ಪ ದಿವಸ ಕಾಯ್ಬೇಕು ಅಷ್ಟೇನೆ, ಬೇರೆ ಇನ್ನೇನಿಲ್ಲ. ನೋಡ್ತಾ ಇದೀವಿ ಈಗ ರೈತರುಗಳು ಎಂತೆಂತ ಎತ್ಕೊಳ್ ಕರ್ತಾವ್ರ, ಎಷ್ಟು ಲಕ್ಷದವ್ ಕರ್ತಾರ ಅಂತ ನಾವು ನೋಡ್ತಾ ಇದೀವಿ. 300 ರೂಪಾಯಿ 1 ಕೆಜಿ ಟೊಮೆಟೊ ಹಣ್ಣು ಆದಾಗ ಮಕ್ಳುಗಳು ಯಾರು ತಗೊಳಕ್ ಮುಂದಕ್ಕೆ ಬರಲ್ಲ. 30 ರೂಪಾಯಿ ಆದ್ರೆ 30 ರೂಪಾಯಿ 3 ಕೆಜಿ ಆದ್ರೆ ಗುಡುಗುಡು ಅಂತೆಲ್ಲ ಬೆಂಗಳೂರು, ಮೈಸೂರು, ಬಾಂಬೆ ಅವರೆಲ್ಲ ಓಡೋಗಿ ನಿಂತಿರ್ತಾರೆ. 150 ರೂಪಾಯಿ 300 ರೂಪಾಯಿ ಆದಾಗ ಟೊಮೆಟೊ ಹಣ್ಣು ತಗೊಳಕ್ಕೆ ಜನ ಯೋಚನೆ ಮಾಡ್ತಾರೆ. ಮುಂದಕ್ಕೆ ಒಂದಿನ ಅದೇ ರೇಟ್ ನಿಂತ್ಕೊತದೆ. ಇವತ್ತು ಹಾಲಿನ ರೇಟು, ಪ್ಯಾಕೆಟ್ ಹಾಲಿನ ರೇಟು 60 ರೂಪಾಯಿ ಐತೆ. ಇದೇ ರೇಟ್ ಏನಾರು ಚೀನಾದಲ್ಲಿ 150 ರೂಪಾಯಿ 180 ರೂಪಾಯಿ ಆಗೋದ್ರೆ ಆಟೋಮೆಟಿಕ್ ಆಗಿ ಆ ದುಡ್ಡಿಗೆ ಒಂದ್ ದನ ಬರ್ತದೆ. ನಮ್ಮ ಹುಡುಗಿ ಎಲ್ಲ ಚೆನ್ನಾಗಿ ಹಾಲು ಕುಡ್ಕೊಂಡು ಚೆನ್ನಾಗಿ ಬೆಳಿತಾಳೆ ಅಂದ್ಬಿಟ್ಟು ರೈತರ ಮಕ್ಳಿಗೆ ಎಲ್ಲ ಜೀವನ ಕಟ್ಟಿಗೆ ಇದೇ ಜನ ಹುಡುಕ ಬರ್ತಾರೆ. ಆ ದಿನ ಏನ್ ಬಹಳ ದೂರ ಇಲ್ಲ, ಹತ್ರದಲ್ಲಿ ಐತೆ, ಬರ್ತದೆ. ಒಂದ್ ಸ್ವಲ್ಪ ಕಾಯಕ್ಕಾಗಬೇಕು ಅಷ್ಟೇ, ಇನ್ನೇನಿಲ್ಲ. ನಿಜಾಣ ನೀವ್ ಹೇಳುದೆಲ್ಲ. ಈಗ ಯಾರ್ಯಾರು ಎಂತೆಂತ ನೀವು ದನಗಳು ಕಟ್ತಾ ಇದಾರೆ, ನಮ್ ರೈತರ ಬಗ್ಗೆ ನಮ್ಗೇನೆ ಹೆಮ್ಮೆ ಆಯ್ತದೆ. ಬೇರೆಯವ್ರದಲ್ಲ ಹೇಳ್ಬೇಕಾಗಿಲ್ಲ. ಇವಾಗ ಬೇರೆ ಕಡೆ ಎಲ್ಲ ನೋಡ್ತಾ ಇದೀನಿ ನಾನುವೆ. ಸರಿ ಅಣ್ಣ, ನಮಸ್ಕಾರ. ಆಯ್ತು.